ಚಳ್ಳಕೆರೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ಜಿಲ್ಲಾ ಜನಜಾಗೃತಿ ವೇದಿಕೆ ವತಿಯಿಂದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಧರ್ಮಪತ್ನಿಯಾದ ಶ್ರೀಮತಿ ಹೇಮಾವತಿ ಅಮ್ಮನವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜದಲ್ಲಿರುವ ಅಸಹಾಯಕರಿಗೆ ಚಳ್ಳಕೆರೆ ತಾಲೂಕಿನಲ್ಲಿರುವ 38 ಕುಟುಂಬಗಳಿಗೆ ಸುಮಾರು ವರ್ಷಗಳಿಂದ ಪ್ರತಿ ತಿಂಗಳು 1,000 ರು ನೀಡುತ್ತಾ ಬಂದಿದ್ದು, ಇದರಿಂದಾಗಿ ಅವರ ಬದುಕು ಹಸನಾಗಿದೆ ಎಂದು ನೇತಾಜಿ ಪ್ರಸನ್ನ ಹೇಳಿದರು. ಇದರ ಮುಖ್ಯಸ್ಥರಾದ ಶ್ರೀಮತಿ ಹೇಮಾವತಿ ಹೆಗ್ಡೆ ಅಮ್ಮನವರ ವಿಶೇಷ ಕಾಳಜಿ ವಹಿಸಿ ನಿರ್ಗತಿಕರ ಬಾಳಲ್ಲಿ ಬೆಳಕಾಗುವ ಇವರ ಕಾರ್ಯ ಸಮಾಜ ಸೇವೆಗೆ ಶ್ರೀ ಕ್ಷೇತ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯು ಬಡವ ನಿರ್ಗತಿಕರಿಗೆ ವರದಾನವಾಗಿದೆ ಎಂದು ಹೇಳಿದರು. ಇದರ ಜೊತೆಗೆ ಫಲಾನುಭವಿಗಳಿಗೆ ಹಣ್ಣು ಹಂಪಲ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿಗಳಾದ ಶ್ರೀಮತಿ ಶಶಿಕಲಾ, ಯೋಜನೆಯ ಮುಖ್ಯಸ್ಥರಾದ ಶ್ರೀಮತಿ ಭವಾನಿ, ಮುತ್ತು, ಭಾಗ್ಯಲಕ್ಷ್ಮಿ, ಮಾರಕ್ಕ ಹಾಗೂ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರು ಮತ್ತು ನಗರಸಭಾ ಮಾಜಿ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನ, ಯೋಜನೆಯ ಮಧ್ಯವರ್ಜನ ಶಿಬಿರದ ಉಪಾಧ್ಯಕ್ಷರಾದ ಮೃತ್ಯುಂಜಯ ಹಾಗೂ ಫಲಾನುಭವಿಗಳು ಇತರರು ಇದ್ದರು. ಈ ಒಂದು ಅಂಗವೈಫಲ್ಯದ ಒಂದು ವ್ಯವಸ್ಥೆ ಇದ್ದು ಇವರಿಗೆ ನಿಜವಾಗ್ಲೂ ತಂದೆ ತಾಯಿ ಒಂದು ಮಗುವಿಗೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಷ್ಟು ನೋವಾಗುತ್ತೆ, ಎಷ್ಟು ದುಃಖ ಪಡ್ತಾರೋ ಆ ಒಂದು ನಿಟ್ಟಿನಲ್ಲಿ ಇವರಿಗೆ ಪ್ರತಿ ತಿಂಗಳು ಸುಮಾರು 2 ವರ್ಷದಿಂದ 1,000 ಮಾಶಾಸನವನ್ನು ನಮ್ಮ ಸಂಸ್ಥೆಯವರು ವಿಶೇಷವಾಗಿ ಗೌರವಪೂರ್ವಕವಾಗಿ ಇಂಥ ವ್ಯಕ್ತಿಗಳನ್ನು ಗುರುತಿಸಿಕೊಡ್ತಾ ಇದ್ದಾರೆ. ಇದು ಅತ್ಯಂತ ಮಾನವೀಯ ಮೌಲ್ಯವಾದಂಥ ಈ ಕಾರ್ಯಕ್ರಮ. ಇಂಥ ಒಂದು ಅಮ್ಮನವರ ಹುಟ್ಟುಹಬ್ಬದ ದಿನದಂದು ಅತ್ಯಂತ ಸಾರ್ಥಕವಾದಂಥ ಕೆಲಸವನ್ನು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾಗಿರ್ತಕ್ಕಂಥ ಶಶಿಕಲಪ್ಪನವರಿದ್ದಾರೆ ಮತ್ತು ನಮ್ಮ ಮಧ್ಯವರ್ಜನ ಶಿಬಿರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೃತ್ಯುಂಜಯನವರಿದ್ದಾರೆ. ಅದೇ ರೀತಿ ನಮ್ಮ ಭವಾನಿ ಮೇಡಮ್ನವರಿದ್ದಾರೆ, ಭಾಗ್ಯಮ್ಮರು ಇದ್ದಾರೆ ಮತ್ತು ಮಾರಕ್ಕನವರಿದ್ದಾರೆ ಮತ್ತು ಇವರ ಕುಟುಂಬದ ಸದಸ್ಯರಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಅತ್ಯಂತ ಭಗವಂತನೂ ಮೆಚ್ಚುವಂಥ ಕಾರ್ಯಕ್ರಮ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ ಅಮ್ಮ. ನನಗೆ ಯಾರೂ ಇಲ್ಲ, ಹೆಣ್ಮಕ್ಳು ನೋಡ್ತಾ ಇರಲಿಲ್ಲ. ಸಂಗೂರು ಅಮ್ಮ ಬಂದು ಮಯಸೇನಂತ ಮೇಡಮ್ಮು ಎಲ್ಲ ನೋಡಿ ಇದು 3 ವರ್ಷದಿಂದ ನಮಗೆ ಒಂದೊಂದು 750 ಕೊಡ್ತಿದ್ರು. ಇವಾಗ 1,000 ರೂಪಾಯಿ ಮಾಡಿದ್ದಾರೆ. ನನಗೆ ನಮ್ಮ ಸಂಬಂಧಿಕರು ಮನೆ ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ ನನ್ನ ಮಕ್ಕಳು ಸ್ವಾಮಿ ದೇವ್ರ ಸ್ವಾಮಿ ಎಲ್ಲ ಅವ್ರ ಮನೆ ಎಲ್ಲ ನನಗೆ ಸಹಾಯ ಮಾಡ್ತಿದ್ದಾರೆ. ಗಾಯತ್ರಮ್ಮ ಇದೇ ಊರೇನಾ? ಪ್ರತಿ ತಿಂಗಳು 1,000 ಬರುತ್ತಾ? ಬರ್ತಾ ಐತೆ. ಇವತ್ತು ನಾವು ಏನು ಕೊಟ್ವಿ ನಿಮಗೆ? ಏನಕ್ಕೆ ಕೊಟ್ವಿ? ಅಮ್ಮನವರು ಹುಟ್ಟಿದಬ್ಬ ಅಂತೇಳಿ ನಿಮ್ಗೆ ಹಣ್ಣುಗಳು ಕೊಟ್ಟಿದ್ವಲ್ವಾ? ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಅಲ್ವಾ?